ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಅವಲಕ್ಕಿ ಲಡ್ಡು ಅಥವಾ ಪೋಹಾ ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಕೃಷ್ಣನಿಗೆ ಇಷ್ಟವಾದ ಲಡ್ಡು ಕೂಡ. ಇನ್ನೇನು 2 ದಿವಸದಲ್ಲಿ ಅಷ್ಟಮಿ ಕೂಡ ಬರುತ್ತೆ. ನೀವು ಕೂಡ ಅಷ್ಟಮಿ ಈ ಲಡ್ಡನ್ನು ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ರೆಸಿಪಿ ನೋಡ್ಕೊಂಡು ಬರೋಣ. ಪೋಹಾ ಲಡ್ಡು ಅಥವಾ ಅವಲಕ್ಕಿ ಲಡ್ಡುಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1/4 kg ದಪ್ಪ ಅವಲಕ್ಕಿ, 1/4 kg ಬೆಲ್ಲ, 100 ಗ್ರಾಮ್ಸ್ ನೆಲಕಡಲೆ, 1 ಗಡಿ ಕೊಬ್ಬರಿ, ಫ್ಲೇವರ್ಗೆ ಏಲಕ್ಕಿ, 2 ಟೇಬಲ್ ಸ್ಪೂನು ತುಪ್ಪ, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ. ಮೊದಲಿಗೆ ನಾವು ಅವಲಕ್ಕಿಯನ್ನು ಹುರ್ಕೊಳ್ಳುವ. ಅವಲಕ್ಕಿ ಹುರಿಲಿಕ್ಕೆ ನಾನು ಇಲ್ಲಿ ಒಂದು ತವವನ್ನು ಇಟ್ಟಿದ್ದೇನೆ. ಅದಕ್ಕೆ ಈಗ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ತವ ಬಿಸಿಯಾದ ನಂತರ ಅವಲಕ್ಕಿ ಹಾಕಿಕೊಂಡ್ರೆ ಆಯಿತು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಆನಂತರ ಹೀಗೆ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಿದೆ. ಹಾಗೆ ಅವಲಕ್ಕಿ ಕೂಡ ಎಲ್ಲ ಅರಳಿದೆ ನೋಡಿ, ಪಟ 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 ಶಬ್ದ ಸಹ ಬರ್ತಾ ಉಂಟು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿದ್ದೇನೆ. ಇದನ್ನಿನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ತಣ್ಣಗಾಗಲಿಕ್ಕೆ ಬಿಡುವ. ಇದು ಪೂರ್ತಿ ತಣ್ಣಗಾಗಬೇಕಿನ್ನು. ಇಲ್ಲಿ ನೋಡಿ, ಅವಲಕ್ಕಿ ಪೂರ್ತಿ ತಣ್ಣಗಾಗಿದೆ ನೋಡಿ, ಹೀಗೆ ಕ್ರಿಸ್ಪಿ ಕೂಡ ಆಗಿದೆ. ಇದನ್ನಿನ್ನು ಮಿಕ್ಸರ್ ಜಾರಿಗೆ ಹಾಕಿ ತರಿ ತರಿ ಪೌಡ್ರ್ ಮಾಡಿಕೊಳ್ಳುವ. ನಯ ಬೇಡ, ಸ್ವಲ್ಪ ತರಿ ತರಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಇವಾಗ ಅವಲಕ್ಕಿಯನ್ನು ಕೂಡ ಪೌಡ್ರ್ ಮಾಡಿಕೊಂಡಾಯಿತು. ಪೌಡ್ರಲ್ಲ ನೋಡಿ, ಸ್ವಲ್ಪ ಹೀಗೆ ಉಂಟು ನೋಡಿ, ರವೆ ರವೆ ಉಂಟು. ಈ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾನು ನೆಲಕಡಲೆಯನ್ನು ಹುರಿದು ಕೆಲವು ನೆಲಕಡಲೆ ಸಿಪ್ಪೆನೆಲ್ಲ ತೆಗೆದು ಇಟ್ಟುಕೊಂಡಿದ್ದೇನೆ. ಇದನ್ನು ಕೂಡ ನಾವಿನ್ನು ಪೌಡ್ರ್ ಮಾಡಿಕೊಳ್ಳ. ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನಿನ್ನು ಗ್ರೈಂಡ್ ಮಾಡಿಕೊಳ್ಳ. ಇಲ್ಲಿ ನೋಡಿ, ನೆಲಕಡಲೆಯನ್ನು ಕೂಡ ಗ್ರೈಂಡ್ ಮಾಡಿಕೊಂಡಾಯಿತು. ಈ ರೀತಿ ಮಾಡಿಕೊಂಡಿದ್ದೇನೆ. ತರಿ ತರಿ ಉಂಟು ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯಿತು. ನೈಸ್ ಪೌಡ್ರ್ ಮಾಡಲಿಕ್ಕಿಲ್ಲ. ಅವಲಕ್ಕಿ ಹುರಿದ ತವಕ್ಕೆ ಈಗ ನಾನು ಕೊಬ್ಬರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಕೊಬ್ಬರಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಕೊಬ್ಬರಿ ಕೂಡ ಹುರಿದಾಯಿತು. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಕೊಬ್ಬರಿಯನ್ನು ಕೂಡ ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈಗ ಅದೇ ತವಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೆ ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ತಾ ಇದ್ದೇನೆ. ಇದನ್ನಿನ್ನು ಫ್ರೈ ಮಾಡಿಕೊಳ್ಳ. ಸ್ವಲ್ಪ ಹೊತ್ತು ಬಿಟ್ಟು ಒಣ ದ್ರಾಕ್ಷಿಯನ್ನು ಹಾಕೊಂಡ್ರೆ ಆಯಿತು. ಬಾದಾಮ್ ಮತ್ತು ಗೋಡಂಬಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ನಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಒಣ ದ್ರಾಕ್ಷಿ ಕೂಡ ಈಗ ಚೆನ್ನಾಗಿ ಫ್ರೈ ಆಯಿತು. ಎಲ್ಲ ದಪ್ಪ ದಪ್ಪ ಆಗಿದೆ. ಇದನ್ನು ಕೂಡ ನಾವಿನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿಕೊಳ್ಳುವ. ಇಲ್ಲಿ ಗೋಡಂಬಿ ಹುರ್ಕೊಂಡ ತವಕ್ಕೆ ತುಪ್ಪವನ್ನು ಹಾಕಿದ್ದೇನೆ. ಅದಕ್ಕೆ ಈಗ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಉಂಡೆ ಬೆಲ್ಲವನ್ನೇ ತಗೊಂಡಿದ್ದೇನೆ. ಇದನ್ನೊಮ್ಮೆ ತುಪ್ಪದಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ತುಪ್ಪದಲ್ಲಿ ಬೆಲ್ಲ ಪೂರ್ತಿ ಕರಗಲಿ. ಈ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ತಗೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಬೆಲ್ಲವನ್ನು ಪೂರ್ತಿ ಕರಗಿಸಿಕೊಂಡ್ರೆ ಆಯಿತು. ಇಲ್ಲಿ ನಮಗೆ ಪಾಕ ಬರಲಿಕ್ಕಿಲ್ಲ, ಬರೀ ಈ ಬೆಲ್ಲ ನೀರಲ್ಲಿ ಕರಗಿದ್ರೆ ಆಯಿತು. ಸ್ನೇಹಿತರೆ, ನೀವು ಬೇರೆ ಬೆಲ್ಲ ತಗೊಂಡ್ರೆ ಇದನ್ನು ಶೋಧಿಸ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡ ಕಾರಣ ಇದರಲ್ಲಿ ಕಸ ಕಡ್ಡಿ ಇರುವುದಿಲ್ಲ, ಕ್ಲೀನಾಗಿರ್ತದೆ. ಈ ಬೆಲ್ಲ ಶೋಧಿಸ್ಕೊಳ್ಳೋದಿಲ್ಲ. ಕೈ ಬಿಡದೆ ಹೀಗೆ ತಿರುಗಿಸ್ತಾನೆ ಇದ್ರೆ ಆಯಿತು. ಸ್ನೇಹಿತರೆ, ಇನ್ನೂ ಹಬ್ಬಗಳ ಸರಮಾಲೆ ಬರ್ತಾನೆ ಇರ್ತದೆ. ನಾನು ಹೊಸ ಹೊಸ ರೆಸಿಪಿಯನ್ನು ಹಾಕ್ತಾನೆ ಇರ್ತೇನೆ. ನೀವು ಹೊಸ ಹೊಸ ರೆಸಿಪಿಯನ್ನು ಹಬ್ಬಕ್ಕೆಲ್ಲ ಟ್ರೈ ಮಾಡ್ತಾನೆ ಇರಿ ಸ್ನೇಹಿತರೆ. ಬೆಲ್ಲ ಪೂರ್ತಿ ಕರಗಿಕೊಂಡ್ರೆ ಆಯಿತು. ಪಾಕ ಏನು ಬರಬೇಕು ಅಂತಿಲ್ಲ, ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆದರೆ ಸಾಕು. ಈಗ ಅಂಟಾದರೆ ಸಾಕು, ಸ್ವಲ್ಪ ಹೀಗೆ ಅಂಟಾದರೆ ಸಾಕು. ಪಾಕ ಆಗಲಿಲ್ಲ, ಇಲ್ಲಿ ಬೆಲ್ಲ ಮಾತ್ರ ಕರಗಿಕೊಂಡಿದೆ. ಈಗ ನಾನು ಮಾಡಿಟ್ಕೊಂಡ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ, ಬೆಲ್ಲದ ನೀರಿಗೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇದಕ್ಕೀಗ ಉಳಿದಂಥ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ಟವ್ ಆಫ್ ಮಾಡಿದ್ದೇನೆ. ಎಲ್ಲ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಒಂದು ವೇಳೆ ನಿಮಗೆ ಇದು ಉಂಡೆಗೆ ಬಾರದಿದ್ದರೆ ಸ್ವಲ್ಪ ಗಟ್ಟಿಯಲ್ಲ ಆದರೆ ಹಾಲು ಸೇರಿಸಿಕೊಂಡು ಉಂಡೆ ಮಾಡ್ಬೋದು. ನಾವು ಹಾಲು ಸೇರಿಸಿಕೊಳ್ಳದೆ ಹೀಗೆ ಉಂಡೆ ಮಾಡಿಟ್ಟರೆ ಒಂದು 10-15 ದಿವಸಕ್ಕೆ ಏನಾಗೋದಿಲ್ಲ, ಕೆಡೋದಿಲ್ಲ. ಹಾಲು ಸೇರಿಸಿದರೆ ನಾವು ಬೇಗನೆ ಖಾಲಿ ಮಾಡಬೇಕಾಗ್ತದೆ. ಒಂದು ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಹೀಗೆ ಸ್ಪ್ರೆಡ್ ಮಾಡಿ ಹಾಕಿ ಇದನ್ನು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತವದಿಂದ ಮಿಕ್ಸಿಂಗ್ ಬೌಲಿಗೆ ಇದನ್ನು ಹಾಕ್ತಾ ಇದ್ದೇನೆ. ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾಗಿದೆ, ಉಂಡೆ ಕಟ್ಟಿಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಕಟ್ಟಿಕೊಂಡ್ರೆ ಆಯಿತು. ಸಣ್ಣ ಸಣ್ಣ ಅಂದರೆ ಸಣ್ಣ ಸಣ್ಣದು, ದೊಡ್ಡ ದೊಡ್ಡದಾದರೆ ದೊಡ್ಡ ದೊಡ್ಡದು, ಅದು ನಿಮ್ಮ ಇಷ್ಟ ನೋಡಿ. ಈಸಿಯಾಗಿ ಕಟ್ಟಲಿಗೆ ಕೂಡ ಬರ್ತದೆ. ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಉಂಡೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಅಲ್ಲ? ನೀವು ಕೂಡ ಈ ಅವಲಕ್ಕಿ ಉಂಡೆಯನ್ನು ಮಾಡಿ ಕೃಷ್ಣನನ್ನು ಸಂತೃಪ್ತಿಗೊಳಿಸಿ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಈ ಅವಲಕ್ಕಿ ಲಡ್ಡು ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿದೆ. ಮಕ್ಕಳಿಗೆ ಕೂಡ ಇದನ್ನು ಕೊಡ್ತಾನೆ ಬಂದರೆ ಸಪೂರ ಇದ್ದ ಮಕ್ಕಳೆಲ್ಲ ದಪ್ಪ ಆಗ್ತಾರೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು.